ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ನೋಡ್ತಿದ್ದೀರಾ, ಬಟ್ ಸ್ವಲ್ಪ ಚೆನ್ನಾಗಿಲ್ಲ, ಹಾಗಾಗಿ ಈಗ ಮಲಗಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ. ಪೃಥ್ವಿ ಜಸ್ಟ್ ಈಗ ಎದ್ರು ಗೈಸ್. ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ, ಏಕಾದಶಿ ಉಪವಾಸ ಬಿಡಬೇಕಿತ್ತು, ಹಾಗಾಗಿ ಉಪವಾಸ ಬಿಟ್ಟೆ. ತುಳಸಿ ನೀರು ಕುಡಿದ್ಬಿಟ್ಟು ಯಾಕೋ ಒಂಥರ ಸುಸ್ತು. ನಾನು ಒಂದು ಹನಿ ನೀರು ಕೂಡ ಕುಡ್ತಿರೋದಿಲ್ಲ. ಮೊನ್ನೆ ನೈಟ್ ಊಟ ಮಾಡಿರೋದೆ, ನಿನ್ನೆ ಫುಲ್ಲು ಡೇ ನೈಟ್ ಊಟ ಮಾಡಿರೋದು. ಅಂದರೆ ಪ್ರತಿ ಸಲ ಹಿಂಗೆ, ಈಗ ಅಷ್ಟೊಂದಿನ ಎಂಥ ಸುಸ್ತಿಲ್ಲ, ಬಟ್ ಹೇಳೋಕ್ಕಾಗ್ತಿಲ್ಲ. ಅದಕ್ಕೆ ಅವ್ರು ಎದ್ದ ತಕ್ಷಣ ತಿಂಡಿ ಬೇಕಂತ ತಿಂಡಿ ಕಳಿಸಿದ್ದೀನಿ. ಸ್ವಲ್ಪ ತಿಂಡಿ ತಿಂದರೆ ಸ್ವಲ್ಪ ಚೆನ್ನಾಗಾಗುತ್ತಲ್ವ. ನಾನು ಮುಂಚೆಲ್ಲ 10 ಗಂಟೆವರೆಗೂ ಇರ್ತಾಯಿದ್ದೆ, ಇವತ್ತು ಯಾಕೋ ಸುಸ್ತಾಗ್ತಿತ್ತು, ಹಾಗಾಗಿ ಟೀ ಮಾಡೋಣ ಅಂತ ಇಟ್ಟೋಗ್ತೀನಲ್ಲ ಯಾವಾಗಲೂ ಆ ಥರ. ಬಟ್ ಹಾಲು ತೊಗೊಂಬರೋಕ್ಕೂ ಹೋಗಲಿಲ್ಲ, ಅದಕ್ಕೆ ಸುಮ್ಮನೆ ಹೀಗೆ ಮಲ್ಕೊಂಡೆ. ಅವರು ಕೂಡ ಎದ್ದ ತಕ್ಷಣ ಮುಖ ತೊಳ್ಕೊಂಡು ತಿಂಡಿ ತರ್ತೀನಿ ಅಂತ ಹಾಗೆ ಓಡೋಗಿದ್ದಾರೆ. ಮಡ್ಚೋಣ ಅವ್ರಿಗೆ ಬರೋದ್ರೊಳಗೆ ಮಡ್ಚಿ ಸ್ವಲ್ಪ. ಕೂರಕ್ಕೆ ಆಗ್ತಿಲ್ಲ ನೋಡಿ, ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ, ಹಾಗಾಗಿ ಖಾಲಿ ಹೊಟ್ಟೆ ಇರುತ್ತಲ್ವ, ಹಾಗಾಗಿ. ಇನ್ನೊಂದು ಏನು ಗೊತ್ತಾ, ಈ ಸಲ ಆದರೆ ಸಂಡೇ ಬಂದಿದೆ, ಬಟ್ ನನಗೆ ಪ್ರತಿ ಸಲ ನಾನು ಮಾಡುವಾಗ ಶಾಪ್ ಓಪನ್ ಇದ್ದಾಗೆ ಶಾಪ್ ಓಪನ್ ಮಾಡ್ತಾಯಿದ್ವಿ ನಾವು. ಕೆಲಸ ಮಾಡಿದಾಗ ನಂಗೆ ಎಂತ ಆಗ್ತಿರಲಿಲ್ಲ, ಮನೇಲಿ ಆರಾಮಾಗಿ ರೆಸ್ಟ್ ಮಾಡಿದ್ದೀನಿ. ಬಟ್ ಈಗ ಸುಸ್ತಾಗ್ತಾಯಿದೆ. ಆಗೂ ಕೂಡ ನೀರು ಕುಡಿಯೋದಿಲ್ಲ ಗೊತ್ತಾ. ಶಾಪಲ್ಲಿ ಕೆಲಸ ಮಾಡ್ತೀನಿ ನಾನು, ಡೈಲಿ ಯಾವ ರೀತಿ ಮಾಡ್ತೀನಿ ಅದೇ ಥರ ಕೆಲಸ ಮಾಡ್ತೀನಿ, ಬಟ್ ಸ್ವಲ್ಪ ಸುಸ್ತನ್ನೋದೇ ಇರೋದಿಲ್ಲ. ಖಂಡಿತ ದೇವರಿದ್ದಾರೆ ಅನಿಸುತ್ತೆ ನೋಡಿ ಅಲ್ವಾ. ಕೆಲಸ ಮಾಡುವಾಗ ಏನೂ ಆಗೋಲ್ಲ, ಆರಾಮಾಗಿ ರೆಸ್ಟ್ ಮಾಡಿದಾಗ ಸ್ವಲ್ಪ ಸುಸ್ತಾಗುತ್ತೆ ಅಂದರೆ ನಿಜ ಅಲ್ವಾ. ತಿಂಡಿ ಕೊಟ್ಟು ಅವರೇ ಬೆಡ್ಶೀಟ್ ಮಾಡ್ತಿದ್ದಾರೆ ನೋಡಿ. ಪ್ರತಿ ಇಷ್ಟು ದಿವಸಕ್ಕೆ ಯಾವಾಗಾದ್ರೂ ಈ ಥರ ತರಿಸ್ಕೊಂಡಿದ್ದೆ ನಾನು? ಭಕ್ತಿಯಿಂದ ಕ್ಲೀನಾಗಿ ಬೆಡ್ಕೊಂಡಿಲ್ಲ. ಭಕ್ತಿ ಪ್ರಾಬ್ಲಮ್ ಇಲ್ಲ, ಒಂದು ಮಾಡೋದು ಸಾಕು, ಭಾಳ ಮಾಡೋದು. ಅದೇ ಡೈಲಿ ಬರಲ್ಲ ಪೃಥ್ವಿ, ತಿಂಗಳಲ್ಲಿ 2 ಸಲ ಬರುತ್ತೆ. ಡೈಲಿ ಮಾಡ್ತೀವಿ ಅನ್ನೋ ಥರ ಒಂದು ಮಾಡಿ ಯಾವ್ದಾರ ಅಂತ ಹೇಳ್ತಾರೆ ನೋಡಿ. ದೇವರಿಗಾಗಿ ಉಪವಾಸ ಇದ್ರೆ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ, ಎಂತ ಇದಾಗಿಲ್ಲ. ಮತ್ತೆ ಶಾಪಿಗೆ ಹೋದಾಗ ಎಷ್ಟು ಆರಾಮಿದ್ದೀನಲ್ಲ ಪೃಥ್ವಿ ನಾನು. ನಿನ್ನೆ ಇಡೀ ದಿನ, ಆಮೇಲೆ ಅದು ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ, ನಮ್ಮದು ಒಳ್ಳೆ ರಿಪೇರಿ ಬಂದಿತ್ತು. ಪಾಪ ಆಚೆ ಹೋಗಿರೋರು ಮತ್ತೆ ಮನೆಗೆ ಬರಲೇ ಇಲ್ಲ. ಮತ್ತೆ ನೆಕ್ಸ್ಟ್ ಸಂಡೇ ನನಗೆ ಅಷ್ಟೇ ತೊಗೊಂಬಂದಿದ್ದಾರೆ, ಅವ್ರಿಗೆ ತೊಗೊಂಬಂದಿಲ್ಲ ಅವರು, ಯಾಕಂದರೆ ಟೈಮ್ ಇನ್ನೂ 8 ಗಂಟೆ ಹಾಗಾಗಿ. ಟೀ ಕೂಡ ಅವರೇ ಇಟ್ಕೊಂಡಿದ್ದಾರೆ ನೋಡಿ. ಇವತ್ತು ಚೆನ್ನಾಗಿದೆ ಪೃಥ್ವಿ ಸಾಂಬಾರು. ಕಾಫಿನಾ ಏನು ಟೀನಾ? ಟೀ. ಹಾಲು ತೊಗೊಂಡು ಬರೋಕ್ಕಂತ ಇಟ್ಟೆ, ಹಂಗೆ ಹೋಗೋಕ್ಕಾಗಲಿಲ್ಲ, ಹಾಗೆ ಮಲ್ಕೊಂಡೆ. ಎರಡು ತಟ್ಟೆ ಇಡ್ಲಿ ಫಿನಿಶ್ ಗೈಸ್. ಹೊಟ್ಟೆ ತುಂಬ ತಿಂದೆ, ಫುಲ್ ಎನರ್ಜಿನೇ ಇಲ್ದಂಗೆ ಆಗಿತ್ತಲ್ವ, ಹಾಗಾಗಿ. ನಮ್ಮ ಶಾಪ್ ಹತ್ರ ಪರಿಚಯ ಆಗಿದ್ದಾರೆ ಅವ್ರ. ಪಾಪ ಶನಿವಾರ ಕೊಟ್ಟಿದ್ರು, ನೀನು ಭಾನುವಾರ ಮತ್ತೆ ಅಡುಗೆ ಮಾಡಲಿಲ್ಲ, ನಮ್ಮ ಪೃಥ್ವಿ ಬೇಡ ಒಬ್ಬರಿಗೆ ಎಂತ ಮಾಡ್ತೀಯ ಅಂತಂದ್ರು, ಹಾಗಾಗಿ ನಿನ್ನೆ ಎಂತ ಮಾಡಿದ್ರು ಆಚೆನೇ ತಿಂದಿದ್ದಾರೆ. ಅವರು ಕೂಡ ನಿನ್ನೆ ಒಂದು 10 ಗಂಟೆ ಹಂಗೆ ಆಚೆ ಹೋಗಿದ್ದು, ಸಂಜೆ ಹಂಗೆ ಬಂದಿದ್ದು.
ಹಾಗಾಗಿ ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಮೇಕಪ್ಪಿಂಗ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ ನೆಕ್ಸ್ಟ್ ಸಂಡೇ, ಹಾಗಾಗಿ ನೆಕ್ಸ್ಟ್ ಟೈಮ್ ತೊಗೊಂಡು ಮಾಡ್ತೀವಿ. ಟ್ರೈ ಮಾಡ್ತೀವಿ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರಾಮಿಸ್. ನಮ್ಮದು ಮೊನ್ನೆ ನೈಟ್ ಏನಾಯಿತು ಗೊತ್ತಾ, ಶನಿವಾರ ನೈಟು ಫುಲ್ ಮಳೆ ಶುರುವಾಗಿತ್ತಲ್ಲ ಅವತ್ತು ದಾವಣಗೆರೆಯಲ್ಲಿ. ಸಂಜೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಒಂದು 6:30-7 ಗಂಟೆ ಹಂಗೇನೋ ಸ್ಟಾರ್ಟ್ ಆಯಿತು. ಏನು ಸಖತ್ ಮಳೆ ಬಂದು ಗೊತ್ತಾ ಅವತ್ತು. ಇನ್ನೇನು ಎಂತಪ್ಪ ಇದು ಈ ಥರ ಆಯ್ತಲ್ವ, ಹೆಂಗೆ ಮಾಡೋದು, ಇಷ್ಟೊಂದು ಐಟಮ್ ಎಲ್ಲ ಮಾಡ್ಕೊಂಡಂತ ಎಂತ ನಾವು ರೆಡಿ ಮಾಡ್ಕೊಂಡಿಲ್ಲ. ಅಂದರೆ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡು ದಿವಸ ಕಸ್ಟಮರ್ಸ್ ನಮಗೆ ಬರೋದಿಲ್ಲ ಅಂದ್ಕೊಂಡು ನಾವು ಸುಮ್ಮನೆ ಕೂತ್ಬಿಟ್ವಿ ನೆಗ್ಲೆಕ್ಟ್ ಮಾಡ್ಕೊತ. ಒಟ್ಟಿಗೆ ಒಂದೇ ಸಲ 10 ಪ್ಲೇಟ್ ಮಶ್ರೂಮ್ ಆರ್ಡ್ರ್ ಬಂತು ನಮಗೆ. ಸೆಕೆಂಡ್ ಗೋಬಿಗೆ ಹಾಗೆ ರನ್ ಆಯಿತು. ನಮ್ಮ ಪೃಥ್ವಿ ಏನು ಮಾಡಿಬಿಟ್ರು, ಅದನ್ನು ಥ್ರೆಡ್ ಇರುತ್ತಲ್ವ ಒಲೆ, ದೊಡ್ಡ ಒಲೆ ಮುಂದ್ಗಡೆ ರೆಡ್ ಕಲರ್ ರೋಲ್ ಆಗಿರುತ್ತಲ್ವ, ಅದು ಟೈಟಾಗಿ ಒಂದೇ ಸಲ ಹಿಂಗೆ ಬೆಂಡ್ ಮಾಡಿಬಿಟ್ರು. ಅದು ಗ್ಯಾಸೇ ಪಾಸ್ ಆಗಲಿಲ್ಲ ಒಂದು ಕಡೆದು. ತುಂಬ ಸ್ಟ್ರೆಕ್ ಆಯಿತು. ಕಸ್ಟಮರೆಲ್ಲ ರಿಟರ್ನ್ ಸ್ವಲ್ಪ ಜನ ಹೋದರು. ಹಾಗಾಗಿ ಈ ಕಡೆ ಬೀಚ್ ಆ ಕಡೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಹೀಗೆ ಮಾಡ್ಕೊಂಡು ರಿಪೇರಿ ಮಾಡ್ಕೊಂಡ್ವಿ. ರಿಪೇರಿ ಮಾಡಿಕೊಂಡು ಆದರೂ ಸ್ವಲ್ಪ ಉಳಿತು. ಹಾಗಾಗಿ ಅದನ್ನ ಒಲೆ ರಿಪೇರಿ ಕೊಟ್ಟಿದ್ರು. ನಿನ್ನೆ ಬೆಳಗ್ಗೆ ಹೋಗಿ ರಿಪೇರಿ ತೊಗೊಂಡೋಗಿದ್ರಂತೆ. ಇನ್ನೊಂದು ಏನು ಗೊತ್ತಾ, ನಿನ್ನೆ ಸಂಡೇ ಅಲ್ವಾ, ರಜಾ ಅಂತೆ. ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಅಲ್ಲಿ ಆಚೆ ಇಟ್ಕೊಂಡು. ಬರ್ತಾರೇನೋ ಅಂತ ಮಧ್ಯಾಹ್ನದ ಮೇಲೆ 10 ಗಂಟೆಗೆ ಆಚೆ ಹೋಗಿದ್ದಾರೆ ಅಂತೆಲ್ಲ ತೊಗೊಂಡೋಗಿ. ನಂದು ಯಾಕೆ ಗಂಟಲು ಹಿಡಿತಾ ಇದೆ. ರಿಪೇರಿ ಕೂಡ ಆಗಿಲ್ಲ ಇವತ್ತು. ಬೇಗ ಹೋಗ್ಬಿಟ್ಟು ತೊಗೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಪಾಪ ಅವ್ರು ಕೊಟ್ಟಿರೋ ಅವರೆಕಾಯಿ ಕೂಡ ಇವತ್ತೇ ಮಾಡಿ ಅಕ್ಕ ಅಂತ ಅಂದರು ಅವರು. ಪಾಪ ನಾನು ಅವತ್ತು ಮಾಡಿದ್ರು ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಹಾಗಾಗಿ ಟೀ ಒಂದು ಮಾಡಿಕೊಟ್ಟಿದ್ದೆ ಅಷ್ಟೇ ಪೃಥ್ವಿಗೆ ನಾನು. ನೋಡಿ ಇಷ್ಟು ಅವರೆಕಾಳು ಸಿಕ್ಕಿದೆ. ಸಾಂಬಾರು ಮಾಡೋಣ. ಸ್ವಲ್ಪ ತಿಂಡಿ ತಿಂದು ಸ್ವಲ್ಪ ಬೆಟರ್, ಸ್ವಲ್ಪ ಆರಾಮಾಗಿದೆ ಗೈಸ್. ಇವತ್ತು ಎಷ್ಟು ಸುಸ್ತಾಗಿತ್ತು ಅಂದರೆ ಬೆಳಗ್ಗೆ ನನಗೆ ಕಸ ಕೂಡ ತುಂಬಿಕೊಂಡಿಲ್ಲ, ಹಾಕೋದಕ್ಕಾಗಿಲ್ಲ. ಹಾಲೇ ತೊಗೊಂಬರೋದಕ್ಕೆ ಹೋಗಿಲ್ಲ ಬಿಡಿ. ನನಗೆ ಕೆಳಗೆ ಹೋಗೋದಕ್ಕೆ ಕೂಡ ಅಷ್ಟೊಂದು ಇದು ಇರಲಿಲ್ಲ. ಅವ್ರು ನೋಡಿ ಆಗ ತಿಂಡಿ ತಂದು ಕೊಟ್ಬಿಟ್ಟು ಹೋಗಿರೋ ರೇಷನಿಗೆ ಇನ್ನೂ ಕೂಡ ಬಂದಿಲ್ಲ. ಅಷ್ಟು ಅವರೇ ಬಿಡಿಸಿದ್ರು. ಒಂದು ಹುಳ ಇಲ್ಲ, ಎಂತ ಇಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ. ಪಾಪ ಅವ್ರು ತೊಗೊಂಬಂದು ಶಾಪ್ ಹತ್ರ ಅವರೇ ಒಂದಿಲ್ಲ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕರಿಬೇವು ಎಲ್ಲದೂ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವರು. ನಮ್ಮ ಶಾಪು ಹಿಂದ್ಗಡೆನೇ ಅವ್ರದ್ದು ಮನೆ ಇರೋದಂತೆ. ನಾವು ನೋಡಿಲ್ಲ, ಪಾಪ ಕರೀತಾರೆ, ಹೋಗಿಲ್ಲ. ಬನ್ನಿ ಅಕ್ಕ ಅಂತ ಕರೀತಾರೆ ಅಕ್ಕ. ಬನ್ನಿ ಸಾಂಬಾರಿಗೆ ಜೋಡಿಸ್ಕೊಳ್ಳೋಣ. ಆಲ್ರೆಡಿ ತುಂಬ ಲೇಟ್ ಆಯಿತು. ನೆನ್ನೆನೇ ಬಿಡಿಸಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. 8 ಗಂಟೆ ಕೂತಿದ್ನಲ್ವಾ, 9 ಗಂಟೆ ಆಗಿದೆ ನೋಡಿ. ತಿಂಡಿ ತಿನ್ನುವಾಗ 7:50 ಆಗಿತ್ತು. ಈಗ ರೆಡಿ ಮಾಡೋಣ. ಹಿಟ್ಟು ಕೋಟಿಂಗ್ ಮಾಡ್ತಾ ಇದ್ದಾರೆ. ಬಾಕ್ಸ್ ಕೊಡೋಣ. ಸಾಂಬಾರಿಗೆ ಕೂಡ ಇಟ್ಕೊಂಡೆ ಗೈಸ್. ಸಾಂಬಾರು ಕೂಡ ಆಗ್ತಾ ಇದೆ. ಅವರೆಕಾಳು ಸಾಂಬಾರು ತಿಂಡಿ ಆಗಿದೆ. ಎನರ್ಜಿ ನೋಡಿ ಯಾವ ಥರ ಬಂದಿದೆ ಅಂತ. ಬೆಳಗ್ಗೆ ತಿಂಡಿ ತಿನ್ಕೊಂಡಿದ್ದೀನಲ್ವ, ಹಾಗಾಗಿ ನಾನು ಕೊಡ್ದಿಲ್ಲ. ನನಗೂ ಸ್ವಲ್ಪ ಕೊಡ್ತಾರೆ. ಬೆಳಗ್ಗೆ ಟೀ ಕುಡಿದಿದ್ದೀನಿ, ತಿಂಡಿ ತಿಂದಿದ್ದೀನಲ್ವ, ಬಿಸಿ ಮಾಡ್ಕೊತಿದ್ದಾರೆ. ಹಾಗಾಗಿ ನನಗೂ ಸ್ವಲ್ಪ ಅಂತ ಹೇಳ್ತಾ ಇದ್ದೀನಿ. ಈ ಕಡೆ ಒಂದು ಹೇಗೆ ಗೊತ್ತಾ ಗೈಸ್, ನಮ್ಮ ಶಾಪಲ್ಲಿ ಕೂಡ ಲೈಟ್ ರಾಗಿ ಮಾಡುತ್ತೆ, ಮನೇಲಿ ಕೂಡ ಹಾಗೆ ಮಾಡುತ್ತೆ. ಬೇಗ ಕತ್ತೋದೇ ಇಲ್ಲ. ರಿಪೇರಿ ಮಾಡ್ಸಕ್ಕದ ಉಳಿದಿತ್ತಲ್ಲ ಆ ಕಡೆ. ಈಗ ಸದ್ಯಕ್ಕೆ ಹೆಂಗ ಆಗುತ್ತಲ್ಲ, ಅದೇ ಆ ಕಡೆ ತೆಗ್ದು ಈ ಕಡೆ ಹಾಕಿದ್ವಿ, ಈ ಕಡೆ ಆ ಕಡೆ ಹಾಕಿದ್ರು. ನಾನು ಹೇಳಿಲ್ವಾ, ನಿನ್ನೆ ಹೋಗಿ ಸುಮ್ಮನೆ ಆಚೆ ಕೂತಿದ್ರಂತೆ. ಕೇಳೋದಲ್ವ, ಅಲ್ಲಿ ನಂಬರ್ ಹಾಕಿರ್ತಾರೆ.
ಫೋನ್ ಮಾಡಿಕೊಂಡು ಕೇಳ್ತಾರೆ ಯಾರೇ ಆಗಲಿ. ಆಮೇಲೆ ನಮ್ಮ ಶಾಪ್ ಅಡ್ರೆಸ್ ತುಂಬ ಜನ ಕೇಳ್ತೀವಿ, ಸುಮಾರು ವಿಡಿಯೋಸಲ್ಲಿ ರಿಪ್ಲೈ ಮಾಡಿರ್ತೀವಿ, ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀವಿ, ಆದರೂ ಕೂಡ ಏನು ಕೇಳ್ತೀರಾ ಅಂದರೆ ಎಲ್ಲಿ ಬರುತ್ತಕ್ಕ ನಿಮ್ಮ ಶಾಪು ಅಂತ. ವಿಜಯಲಿಂಗಪ್ಪ ಲೇಔಟ್, ಬಕ್ಕೇಶ್ವರ ಕಲ್ಯಾಣ ಮಂಟಪ, ಗುರುಕುಲ ಸ್ಕೂಲ್ ಅಪೋಸಿಟೇ ನಮ್ಮ ಶಾಪ್ ಇದೆ. ಅದು ಬಂದ್ರೆ ಅಂದರೆ ಶಾಪು ಹಾಗೆ ಕಾಣಿಸುತ್ತೆ ಗೊತ್ತಾ, ಆದರೂ ಅಡ್ರೆಸ್ ಕೇಳ್ತೀರಾ. ಕೆಲವ್ರು ಗೊತ್ತಿರಲ್ಲಲ್ವಾ. ರಾಮಣ್ಕೋದಿಂದ ಆ ಕಡೆಯಿಂದ ಬಂದರೆ ಫಸ್ಟ್ ನಮ್ಮ ಶಾಪ್ ಬರುತ್ತೆ, ಆಮೇಲೆ ಕಲ್ಯಾಣ ಮಂಟಪ ಬರುತ್ತೆ. ಅಲ್ಲಿ ಈ ಕಡೆಯಿಂದ ಬಂದರೆ ಮಾತ್ರ ಸಾಂಬಾರ್ ಸ್ವಲ್ಪ ತಿರುಗಿಸ್ಬೇಕು. ಕೊಬ್ಬರಿ ಎಷ್ಟು ಹಾಕಿದೆ? ಮಂದಗೆ ಆಗ್ತಲ್ಲ ಅದನ್ನ ಈಗ ಒಗ್ಗರಣೆ ಹಾಕಿರೋದು, ಕುದಿಬೇಕಲ್ವ. ನಮ್ಗೆ ಸ್ವಲ್ಪ ನೀರಿದ್ರೆ ತಿನ್ನೋದೇ ಇಲ್ಲ ನೋಡಿ. ಸಾಂಬಾರ್ ಹಂಗೆ ಗ್ರೇವಿ ಟೈಪ್ ಇರ್ಬೇಕಂಗೆ ಗಟ್ಟಿ. ಹಾಗೆ ಮಾಡೋದು ನಾವು, ಗ್ರೇವಿ ಟೈಪೇ ಮಾಡೋದು ಎಲ್ಲದು. ಪಲ್ಯ ಕೂಡ ಅಷ್ಟೇ, ಬಿಡಿ ಬಿಡಿ ಮಾಡೋದೇ ಇಲ್ಲ, ಅದು ಕೂಡ ಗ್ರೇವಿ ಟೈಪೇ. ಸ್ವಲ್ಪ ನಮ್ದು. ಥ್ಯಾಂಕ್ ಯು. ನೋಡಿ ನಮ್ಮ ಪೃಥ್ವಿ ಟೀ ಕೊಡ್ತಾ ಇದ್ದಾರೆ. ಕಡೆ ಸಾಂಬಾರ್ ಆಯ್ತು ಗೈಸ್, ಒಂದ್ ಕಡೆ ರೈಸ್ ಇಟ್ಕೊಂಡಿದ್ದೀನಿ. ತಿಂಡಿ ಇನ್ನೇನು ಬೆಳಗ್ಗೆ ಇಬ್ಬರದಾಗಿದೆ, ಅವರು ಕೂಡ ತಿನ್ಕೊಂಡಿದ್ದಾರೆ. ಮುದ್ದೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ಇಬ್ಬರದು ಊಟ ಇಲ್ಲ ಅಲ್ಲ, ಹಾಗಾಗಿ ಮುದ್ದೆ ಮಾಡ್ಕೊಂಡು ಹೋಗೋದಿಲ್ಲ. ನಾನು ಕೂಡ ಕೆಲಸಕ್ಕೆ ಜಾಯ್ನ್ ಆಗಬೇಕೀಗ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೋಬೇಕಲ್ವ, ಈರುಳ್ಳಿ ಕೂಡ ಬಿಡಿಸ್ಕೋಬೇಕು. ಶಾಪಿಂಗ್ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ. ಇಷ್ಟೊತ್ತು ಮನೆ ಕೆಲಸ ಎಲ್ಲ ಫಿನಿಶ್ ಆಗಿದೆ. ಪ್ಲೀಸ್ ಗೈಸ್, ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಊಟ ಇನ್ನೇನು ಮಾಡಲ್ಲ ಗೈಸ್. ಪೃಥ್ವಿ ಇವತ್ತು ಕೂಡ ಮಳೆ ಬರ್ಬೋದು, ತುಂಬ ಸೆಕೆ ಆಗ್ತಾಯಿದೆ ಗೈಸ್. ಅದು ಏನೋ ಗೊತ್ತಿಲ್ಲ, ನಾವು ಶಾಪಿಗೆ ಹೋದ್ಮೇಲೆ ಮಳೆ ಶುರುವಾಗುತ್ತೆ, ಇನ್ನೆಂಥ ಕಸ್ಟಮರ್ ಬರುತ್ತೆ ನಮಗೆ. ಬೆಳ್ಳುಳ್ಳಿ ಕೂಡ ನೀಟ್ ಮಾಡ್ಕೊತೀನಿ, ಬಿಸಿಲಿಗೆ ಇಟ್ಟಿದ್ದೆ, ಒಣಗಿದ್ರೆ ಚೆನ್ನಾಗುತ್ತೆ. ಹಾಗಾಗಿ ಓಕೆ ಬಾಯ್ ಗೈಸ್, ಮತ್ತೆ ನಾಳೆ ವಿಡಿಯೋಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ, ಟೇಕ್ ಕೇರ್. ಇವತ್ತು ಕಸ ಕೂಡ ಹಾಕಿಲ್ಲ ಅನ್ನಲ್ವ ನೋಡಿ, ಹಾಗೆ ಇದೆ. ನಮ್ಮ ಪೃಥ್ವಿ ತಗೊಂಡೋಗಿ ಹಾಕೋದಿಲ್ಲ, ಅವ್ರು ಇರಲಿಲ್ಲ ಅನಿಸುತ್ತೆ ಆ ಟೈಮಲ್ಲಿ, ಪಾಪ ಇದ್ದಿದ್ರೆ ಹಾಕ್ಬರೋದು.